ಈಗ ನಾವು ಲಿಮಿಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಥಿಯರಮ್ ಬಗ್ಗೆ ನೋಡೋಣ. ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದ್ರೆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಲ್ ಅಂದ್ರೆ ಎಕ್ಸ್ ಎಗೆ ಹತ್ರ ಆದಂತೆ ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ ಎಲ್ಗೆ ಹತ್ರ ಆಗುತ್ತೆ ಅಂತ, ವೆರಿ ಕ್ಲೋಸ್ ಟು ದ ಎಲ್. ಅದೇ ರೀತಿ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಂ ಆಗುತ್ತೆ ಅಂತ. ದೆನ್ ದ ಲಿಮಿಟ್ ಆಫ್ ದೇರ್ ಪ್ರಾಡಕ್ಟ್ ಈಸ್ ಜಸ್ಟ್ ಅಂದ್ರೆ ಅವೆರಡು ಫಂಕ್ಷನ್ಗಳ ಲಿಮಿಟ್ ಅನ್ನು ತೆಗೆದುಕೊಂಡಾಗ ಅವು ಜಸ್ಟ್ ಆನ್ಸರ್ ಏನಾಗಿರುತ್ತೆ, ದೇರ್ ಪ್ರಾಡಕ್ಟ್ ಆಫ್ ದೇರ್ ಇಂಡಿವಿಜುವಲ್ ಲಿಮಿಟ್ಸ್ ಅಂತ ಆಗುತ್ತೆ ಅಂತ. ನಾವು ಗಿವನ್ ಅಗೇನ್ ನಾವು ಈ ಹಿಂದೆ ಈ ಎಪ್ಸಿಲಾನ್ ಡೆಲ್ಟಾ ಮೆಥಡ್ ಅನ್ನೇ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ನಾವು ಏನ್ ಪ್ರೂವ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿ any epsilon greater than 0 there exists a delta such that modulus of f of x into g of x minus lm is less than epsilon. ಅಂದ್ರೆ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 there exists a delta ಅಂದ್ರೆ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಅಂತ ತಗೊಂಡು ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎಲ್ ಎಂ ಲೆಸ್ ದನ್ ಎಪ್ಸಿಲಾನ್ ಅಂತ ತಗೊಂಡ್ರೆ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಇದ್ದಾಗ there exists a delta ಅಂತ ತೋರಿಸಿ. ಅಂದ್ರೆ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 if you take modulus of f of x plus g of x minus less than epsilon ಅಂತ ತೆಗೆದುಕೊಂಡಾಗ there exists a delta. ಈ ಕಂಡೀಷನ್ ಅಲ್ಲಿ ಒಂದು ಡೆಲ್ಟಾ ಎಕ್ಸಿಸ್ಟ್ ಇದೆ ಅಂತ ತೋರಿಸಿದ್ರೆ ಆ ಡೆಲ್ಟಾ ಹೆಂಗಿರ್ಬೇಕು, ಗ್ರೇಟರ್ ದನ್ 0 ಇರಬೇಕು ಅಂತ ತೋರಿಸಿದ್ರೆ ಸಾಕು. ಯಾಕೆ ಅಂತಂದ್ರೆ ನೀವು ಈ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಇದ್ದಾಗ ನೀವೇನಾದ್ರೂ ಈ ಕಂಡೀಷನ್ ತಗೊಂಡು there exists a delta ಅಂತ ತೋರಿಸಿದ್ರೆ ಸಾಕು ಅಂತಂದ್ರೆ ಯಾಕೆ ಅಂದ್ರೆ ಈ ಎಪ್ಸಿಲಾನ್ ಮತ್ತೆ ನೀವು ಡಿಕ್ರೀಸ್ ಮಾಡಿದಾಗ ಕೂಡ ಎನಿ ಎಪ್ಸಿಲಾನ್ ಅಂತ ಇರ್ತೀವಿ ನಾವು. ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಅಂದಾಗ ಮಾಡಿದಾಗೂ ಕೂಡ ಈ ಕಂಡೀಷನ್ ಅಪ್ಲೈ ಆಗುತ್ತೆ, there exists a delta ಸಿಗುತ್ತೆ. ಮತ್ತು ಇಲ್ಲಿ ನಾವು ಆಗ್ಲೇ ಹೇಳಿದಂತೆ ಎಪ್ಸಿಲಾನ್ ಡಿಕ್ರೀಸ್ ಆಗ ಡೆಲ್ಟಾ ಡಿಕ್ರೀಸ್ ಆಗುತ್ತೆ. ಹಂಗಾಗಿ ಈ ಎಕ್ಸ್ ಮತ್ತು ಎ ನಡುವಿನ ಅಂತರ ಕಡಿಮೆ ಆಗ್ತಾ ಹೋದಾಗಲ್ಲ ಇದ್ರ ನಡುವಿನ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಇದ್ರ ಲಿಮಿಟ್ ಟು ಎಲ್ ಎಂ ಅಂತ ಇದ್ರ ಮೀನಿಂಗ್. ಆಕ್ಚುಲಿ ನಾ ಹೇಳೋದು ಅರ್ಥ ಆಯ್ತಾ? ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಇದ್ದಾಗ ಈ ಕಂಡೀಷನ್ ನೀವು ತಗೊಂಡು there exists a delta ಅಂತ ತಗೊಂಡ್ರೆ ಸಾಕು. ಆ ಎನಿ ಎಪ್ಸಿಲಾನ್ ಅಂದ್ರೆ ನೀವು ಎಷ್ಟೇ ಸಣ್ಣದ ವ್ಯಾಲ್ಯೂ 0.1 0.001 0.001 ತಗೊಂಡು ಕೂಡ there exists a delta. ನೀವು ಹೇಳ್ಬೋದು ಡಿಕ್ರೀಸ್ ಆದ್ರೆ ಡೆಲ್ಟಾ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬೋದು. ಆಯ್ತು ಈ ಕಂಡೀಷನ್ ತಗೊಂಡಾಗ ಡೆಲ್ಟಾ ಇನ್ಕ್ರೀಸ್ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಹಿಂದೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಡೆಲ್ಟಾ ಶುಡ್ ಬಿ ಡಿಕ್ರೀಸ್. ಹಂಗಾಗಿ ಡೆಲ್ಟಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಎಕ್ಸ್ ನ ನಡುವಿನ ಅಂತರ ಕಡಿಮೆ ಆದಾಗ ನಾವು ಎಪ್ಸಿಲಾನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಇದ್ರ ಇದು ಕಡಿಮೆ ಅದ ಇದು ತೋರಿಸಿದ್ರೆ ಸಾಕು. ಹಾಗಾದ್ರೆ ಈ ತರ ತೋರಿಸ್ಬೇಕು ಅಂತಂದ್ರೆ ನಾವಿಲ್ಲಿ ಫಸ್ಟ್ ಎನಿ ಎಪ್ಸಿಲಾನ್ ಗ್ರೇಟರ್ ದನ್ 0 ಇದ್ದಾಗ ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾವೆ. ಯಾವ ಕಂಡೀಷನ್? ಒಂದೇದು ಡೆಲ್ಟಾ 1 there exists a delta 1 ಆಗುತ್ತೆ, ಅಲ್ಲಿ ಮಾಡ್ಯುಲಸ್ ಆಫ್ ಎಫ್ ಎಕ್ಸ್ ಮೈನಸ್ ಎ ಲೆಸ್ ದನ್ ಡೆಲ್ಟಾ 1 ಆಗುತ್ತೆ. ಯಾಕಂದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಆಲ್ವೇಸ್ ಲೈಸ್ ಬಿಟ್ವೀನ್ ಎಲ್ ಮೈನಸ್ ಎಪ್ಸಿಲಾನ್ ಅಂಡ್ ಎಲ್ ಪ್ಲಸ್ ಎಪ್ಸಿಲಾನ್. ಹಾಗಾಗಿ ಇದನ್ನು ದಾಟಲ್ಲ, ಅದು ಅರ್ಥ ಮಾಡಿಕೊಳ್ಳಿ. ಹಂಗಾಗಿ ನಾವು ಒಂದು ಕೆ ಗ್ರೇಟರ್ ದನ್ 0 ಇದ್ದಾಗ ಅಂದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ, ಈಗ ನೋಡಿ ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಎಪ್ಸಿಲಾನ್ ಗ್ರೇಟರ್ ದನ್ 0 ಇದ್ದಾಗ there exists ಈ ಎಫ್ ಆಫ್ ಎಕ್ಸ್ ನ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು ಎ is ಎಫ್ ಆಫ್ ಎಕ್ಸ್ ವ್ಯಾಲ್ಯೂ always lies between some interval L minus epsilon and L plus epsilon. ಹೌದಾ? ಎಕ್ಸ್ ನಾನು ಹೇಳೋದು ಎಕ್ಸ್ ಎಗೆ ಹತ್ರ ಆದಂಗೆಲ್ಲ, ಎ ಹತ್ರ ಇದ್ದಾಗೆಲ್ಲ ಎಫ್ ಆಫ್ ಎಕ್ಸ್ ಒಂದು ವ್ಯಾಲ್ಯೂ ಒಂದು ಪರ್ಟಿಕ್ಯುಲರ್ ಇಂಟರ್ವಲ್ ಅಲ್ಲಿ ನೀವು ಬೇಸ್ಡ್ ಆನ್ ದಿ ಎಪ್ಸಿಲಾನ್ ವ್ಯಾಲ್ಯೂ ಮೇಲೆ ಎಲ್ ಮೈನಸ್ ಎಪ್ಸಿಲಾನ್ ಎಲ್ ಪ್ಲಸ್ ಎಪ್ಸಿಲಾನ್ ನಡುವೆ ಈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇರ್ತದೆ ಅಂತ ಅರ್ಥ. ಅಂದ್ರೆ ಅದು ಬೌಂಡೆಡ್ ಆಗಿರ್ತದೆ. ನೀವು ಎಪ್ಸಿಲಾನ್ಗಿಂತ ಒಂದು ಜಾಸ್ತಿ ವ್ಯಾಲ್ಯೂ ಕೆ ಅಂತ ತಗೊಂಡ್ರೆ ಅಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದನ್ ಕೆ ಆಗುತ್ತೆ. ಅಂದ್ರೆ ಬೌಂಡೆಡ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಬೌಂಡ್ ಅಂದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಒಂದು
value somewhat a less than some constant number. It may be based on the epsilon you taken. It may be L plus 1 or L plus 0.5 like that. Okay. ಅದೇ ರೀತಿ ನಮ್ಗೆ ಆಲ್ರೆಡಿ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಾರ, ದ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಇಸ್ ಎಕ್ಸ್ಟೆನ್ಸ್ ಟು ಎ ಇಸ್ ಎಂ ಅಂತ ಕೊಟ್ಟಿದ್ರಿಂದ ಅಕಾರ್ಡಿಂಗ್ ಟು ದ ಎಪ್ಸಿಲಾನ್ ಡೆಲ್ಟಾ ಡೆಫಿನಿಷನ್ ಪ್ರಕಾರ there exists a delta such that under which is modulus of g of x minus L is less than epsilon by 2k ಅಂತ ಹೇಳ್ಬೋದು ನಾನು. ನೋ ಪ್ರಾಬ್ಲಮ್, ಹೇಳ್ಬೋದು ತಾನೆ, ಹೇಳ್ಬೋದು. ಅದೇ ತರ ಎಲ್ಗೂ ಕೊಟ್ಟಾಗ ಈ ಕಂಡೀಷನ್ ಅಲ್ಲಿ modulus of f of x minus L less than 2 into bracket of modulus of m plus 1. ಅಂದ್ರೆ ಮಿನಿಮಮ್ ಆಫ್ ದೀಸ್ ಕಂಡೀಷನ್ಸ್ ನಲ್ಲಿ ಈ ಮೂರೂ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗ್ತವೆ. ಈ ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಪ್ರಕಾರ ನಾನು ಇದನ್ನ ಈ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಮೈನಸ್ ಎಲ್ ಎಂ ಅನ್ನ ಈ ತರ ಬರೀತೀನಿ. ಅದನ್ನ ಮತ್ತೆ ಇದು ಲೆಸ್ ದೆನ್ ದಿಸ್ ಒನ್ ಆಗುತ್ತೆ ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಪ್ರಕಾರ. ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬದಲಿ ನಾನೇನಾದ್ರೂ ಗ್ರೇಟರ್ ದೆನ್ ಈ ಇದಕ್ಕಿಂತ ಒಂದು ಗ್ರೇಟರ್ ಆಗಿರ್ತಕ್ಕಂಥ ಕೆ ನ ರಿಪ್ಲೇಸ್ ಮಾಡಿದ್ರೆ, ಮತ್ತು ಮಾಡ್ಯುಲಸ್ ಆಫ್ ಜಿ ಆಫ್ ಎಕ್ಸ್ ಮೈನಸ್ ಎಂ ಇದಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥ ಎಪ್ಸಿಲಾನ್ ಬೈ 2k ರಿಪ್ಲೇಸ್ ಮಾಡಿ ಬರೆದ್ರೆ, ಮತ್ತು ಇಲ್ಲಿ ಮಾಡ್ಯುಲಸ್ ಆಫ್ ಎಂ ಬದಲಿ ನೀವು ಆಸ್ ಇಟ್ ಈಸ್ ಮಾಡ್ಯುಲಸ್ ಆಫ್ ಎಂ ಅಂತ ಬರೋದು ಎಪ್ಸಿಲಾನ್ ಬೈ 2 ಡಿವೈಡೆಡ್ ಬೈ 2 ಇಂಟು ಬ್ರಾಕೆಟ್ ಆಫ್ ಎಂ ಪ್ಲಸ್ 1. ಇಲ್ಲಿ ನೋಡ್ರಿ, ಈ ಮಾಡ್ಯುಲಸ್ ಆಫ್ ಎಂ ಇದೆಯಲ್ಲ, ಇದು ಏನಾಗುತ್ತೆ, ಇಸ್ ಲೆಸ್ ದ್ಯಾನ್ ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ಆಗುತ್ತೆ. ಹಾಗಾಗಿ ಇದು ವ್ಯಾಲ್ಯೂ ಏನಾಗುತ್ತೆ, ಲೆಸ್ ದ್ಯಾನ್ 1 ಆಗುತ್ತೆ. ಅರ್ಥ ಮಾಡಿಕೊಡಿ, ಇಲ್ಲಿ ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ಫೈನಲಿ ವಿ ಅರೈವ್ ದಸ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮೈನಸ್ ಎಲ್ ಎಂ ಇಸ್ ಲೆಸ್ ದ್ಯಾನ್ ಅಂದರೆ ಕೆ ಇಂಟು ಎಪ್ಸಿಲಾನ್ ಬೈ 2k ಪ್ಲಸ್ ಮಾಡ್ಯುಲಸ್ ಆಫ್ ಎಂ ಇಂಟು ಎಪ್ಸಿಲಾನ್ ಬೈ 2 ಇಂಟು ಬ್ರಾಕೆಟ್ ಆಫ್ ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ಆಯಿತು. ಈ ಕ್ವಾಂಟಿಟಿ ಏನಿದೆಯಲ್ಲ, ಇದು ಎಪ್ಸಿಲಾನ್ ಬೈ 2 ಆಸ್ ಇಟ್ ಈಸ್ ಇಟ್ರಿ. ಇಲ್ಲಿ ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ವಿಚ್ ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. ಫಾರ್ ಎಕ್ಸಾಂಪಲ್ 2/3 ಆಗಿರ್ಬೋದು, 3 ಮಾಡ್ಯುಲಸ್ ಆಫ್ ಎಂ 3 ಅಂತ ತಗೊಂಡು 3/4 ಎಲ್ಲ ಜಾಸ್ತಿ ಲೆಸ್ ದ್ಯಾನ್ 1 ಆಗೋದ್ರಿಂದ ನೀವೇನಾದ್ರೂ ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ಅನ್ನ ರಿಪ್ಲೇಸ್ ಬೈ ಒನ್ ಅಂತ ನೀವು ಒಂದರಿಂದ ರಿಪ್ಲೇಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ಕ್ವಾಂಟಿಟಿ ಇದೆಯಲ್ಲ, ಇದು ಈ ಕ್ವಾಂಟಿಟಿ ವಿಚ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಆಗುತ್ತೆ. ಅರ್ಥ ಮಾಡಿಕೊಳ್ಳಿ, ಈ ಕ್ವಾಂಟಿಟಿ ಆಲ್ರೆಡಿ ನಾ ಹೇಳೋದು ರಿಪ್ಲೇಸ್ ಬೈ 1 ಯೂನಿಟ್ ಮಾಡೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ 5 ಇಸ್ ಗ್ರೇಟರ್ ದ್ಯಾನ್ 3 ಪ್ಲಸ್ 1 ಅಂತೀವಿ, ಹೌದಾ? ನೀವು 1 ಅನ್ನ ಅದಕ್ಕಿಂತ ಜಾಸ್ತಿ ನಂಬರಿಂದ ನೀವೇನಾದ್ರೂ ಸರಿ, ಫಾರ್ ಎಕ್ಸಾಂಪಲ್ ಹಿಂಗೆ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಓಕೆ 4 ಈಸ್ ಲೆಸ್ ದ್ಯಾನ್ 2 ಪ್ಲಸ್ 1 ಅಂತ ತಗೊಳ್ಳಿ. ನಾನು ಹೇಳೋದು 4 ಇಸ್ ಈಕ್ವಲ್ ಟು ಲೆಸ್ ದ್ಯಾನ್ 2 ಪ್ಲಸ್ 1 ಅಂತ. ಸಾರಿ ಐ ಮೇಡ್ ಎ ಮಿಸ್ಟೇಕ್ ಹಿಯರ್. ಈಗ ನಿಮಗೆ ಗೊತ್ತು ಏನು, 4 ಈಸ್ ಲೆಸ್ ದೆನ್ 7 ಅಂತ. ಒಂದು ಎಕ್ಸಾಂಪಲ್ ಮೂಲಕ ನಾನು ಹೇಳ್ತೀನಿ, 4 ಈಸ್ ಲೆಸ್ ದೆನ್ 7 ಅಂತ. ನೀವು 7 ಅನ್ನ 4 ಪ್ಲಸ್ 3 ಅಂತ, 4 ಈಸ್ ಲೆಸ್ ದೆನ್ 4 ಪ್ಲಸ್ 3 ಅನ್ಬೋದಾ? 4 ಈಸ್ ಲೆಸ್ ದೆನ್ ಇಂಟು ಬ್ರಾಕೆಟ್ ಆಫ್ 4 ಪ್ಲಸ್ 3 ಅಂತ. ಇಲ್ಲಿ 3 ನಂಬರ್ನ ನೀವೇನಾದ್ರೂ ಗ್ರೇಟರ್ ಎ, ಇಫ್ ಸಪೋಸ್ 3 ಇಸ್ ರಿಪ್ಲೇಸ್ಡ್ ಬೈ 4 ಅಂತಂದ್ರೆ ಏನಾಗುತ್ತೆ, ಸ್ಟಿಲ್ 4 ಇಸ್ ಲೆಸ್ ದ್ಯಾನ್ 8 ಆಗುತ್ತೆ ಆ ಎಂಟೈರ್ ಕ್ವಾಂಟಿಟಿ, ಹೌದಲ್ಲ? ಅದೇ ರೀತಿ ಇಲ್ಲಿ ನೀವು ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಎಂ ಪ್ಲಸ್ 1 ಅನ್ನ ರಿಪ್ಲೇಸ್ ಬೈ 1 ಯೂನಿಟ್, ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್ 1 ಅಲ್ಲ. ಹಾಗಾಗಿ ಈ ವ್ಯಾಲ್ಯೂ ಏನಾದರೂ ಒಂದನ್ನ ನೀವು ಇದ್ರ ವ್ಯಾಲ್ಯೂ ಬದಲಿ ನೀವು ರಿಪ್ಲೇಸ್ ಬೈ 1 ಅಂತಂದ್ರೆ ಆಗ ಈ ಎಂಟೈರ್ ಕ್ವಾಂಟಿಟಿ ಇದೆಯಲ್ಲ ವಿಚ್ ಈಸ್ ಲೆಸ್ ದ್ಯಾನ್ ಎಪ್ಸಿಲಾನ್ ಬೈ 2 ಆಗುತ್ತೆ.
ಹಾಗಾಗಿ ಫೈನಲಿ ಈ ಎಂಟೈರ್ ಕ್ವಾಂಟಿಟಿ ಏನಾಗುತ್ತೆ ಲೆಸ್ ದೆನ್ ಎಪ್ಸಿಲಾನ್ ಬೈ ಟು ಲೆಸ್ ದೆನ್ ಎಪ್ಸಿಲಾನ್. ಅಂದ್ರೆ ನಾವು ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 there exists a delta under which we have proved that modulus of f of x minus g of x minus lm less than epsilon ಅಂತ ಪ್ರೂವ್ ಮಾಡಿದ್ವಿ. ಅರ್ಥ ಆಯ್ತಲ್ಲ? ಅಂದ್ರೆ ನಮ್ಮ ಏನ್ ಪ್ರೂಫ್ ಬೇಕಾಗಿದೆ ಅದನ್ನು ಪ್ರೂವ್ ಮಾಡಿದ್ವಿ ಅಂತ ಅರ್ಥ. ಇನ್ನೊಮ್ಮೆ ಹೇಳ್ತೀನಿ ನಾನು, ಇಲ್ಲಿ ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಎಂ ಪ್ಲಸ್ 1 ಇದೆಯಲ್ಲ, ಅದನ್ನ ನಾವೇನಾದ್ರೂ, ಯಾಕಂದ್ರೆ ಇದು ಆಲ್ವೇಸ್ ಲೆಸ್ ದ್ಯಾನ್ 1, ಯಾಕೆಂದ್ರೆ ಮಾಡ್ಯುಲಸ್ ಆಫ್ ಎಂ ಈಸ್ ಕೊಟ್ಟು 3 ಅಂತ ತಗೊಳ್ಳಿ, ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ಏನಾಗುತ್ತೆ 4 ಆಗುತ್ತೆ, 3/4 ವಿಚ್ ಇಸ್ ಅಗೇನ್ ಲೆಸ್ ದ್ಯಾನ್ 1 ಅಲ್ಲ, 3/4. ಓಕೆ, ನೀವು ಈ ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಎಂ ಪ್ಲಸ್ 1 ಆ ಒಂದು ಟರ್ಮ್ ಅನ್ನ ನೀವೇನಾದ್ರೂ ಆ ಟರ್ಮ್ ಬದಲಿಗೆ ನೀವೇನಾದ್ರೂ 1 ಅಂತ ಹಾಕಿದ್ರೆ ಅವಾಗ ಏನಾಗುತ್ತೆ, ದಿಸ್ ಎಂಟೈರ್ ಕ್ವಾಂಟಿಟಿ ಏನ್ ಬೇಕಾಗುತ್ತೆ ಕೆ ಇಂಟು ಎಪ್ಸಿಲಾನ್ ಬೈ 2k ಪ್ಲಸ್ ಎಪ್ಸಿಲಾನ್ ಬೈ 2 ಆಗುತ್ತೆ. ಅವಾಗ ಈ ಕ್ವಾಂಟಿಟಿ ಇದೆಯಲ್ಲ, ಇದು ಎಂಟೈರ್ ಕ್ವಾಂಟಿಟಿ ಏನಾಗುತ್ತೆ ಲೆಸ್ ದ್ಯಾನ್ this epsilon by 2 plus epsilon, this quantity I am telling you, which is again less than this one. ಯಾಕಂದ್ರೆ ಒಂದು ಎಕ್ಸಾಂಪಲ್ ಹೇಳಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಈ ಒಂದು ಟರ್ಮ್ ಅಲ್ಲಿ ನೀವು ಏನಂತ ಮಾಡ್ರಿ ಅಂದ್ರೆ 4 ಅನ್ಕೊಳ್ಳಿ. ಇದು ಎಕ್ಸಾಂಪಲ್, ಇದು ಎಂಟೈರ್ ಮಾಡ್ಯುಲಸ್ ಆಫ್ ಎಫ್ ಆಫ್ ಎಕ್ಸ್ ಜಿ ಎಫ್ ಎಕ್ಸ್ ಮೈನಸ್ ಎಲ್ ಎಂ 4 ಅನ್ಕೊಳ್ಳಿ. 4 ಈಸ್ ಲೆಸ್ ದ್ಯಾನ್ 3 ಪ್ಲಸ್ 4 ಅನ್ಕೊಳ್ಳಿ, ಅಥವಾ 3 ಪ್ಲಸ್ 5 ಅನ್ಕೊಳ್ಳಿ. ಡೆಫಿನೆಟ್ಲಿ 4 ಈಸ್ ಲೆಸ್ ದ್ಯಾನ್ 3 ಪ್ಲಸ್ 5, ಹೌದಲ್ಲ? ಇಲ್ಲಿ 5 ನ ರಿಪ್ಲೇಸ್ ಮಾಡಿದ್ರೆ ನಾನು 1ಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದ್ರೆ 3 ಪ್ಲಸ್ 5 3 ಪ್ಲಸ್ 6 ಮಾಡಿದಾಗ ಏನಾಯ್ತು, 3 ಪ್ಲಸ್ 9 ಆಯ್ತು. ಅಂದ್ರೆ 4 ಈಸ್ ಲೆಸ್ ದ್ಯಾನ್ 5, ಸಾರಿ 4 ಈಸ್ ಲೆಸ್ ದ್ಯಾನ್ 8 ಅಂಡ್ 8 ಈಸ್ ಲೆಸ್ ದ್ಯಾನ್ 9 ಅಂತ ಆಯ್ತು. ಹಾಗಾಗಿ 4 ಈಸ್ ಲೆಸ್ ದ್ಯಾನ್ 9. ಆ ಒಂದು ಕಂಡೀಷನ್ ಅಲ್ಲಿ ನಾನು ಯಾಕಿದು ಈ ಕ್ವಾಂಟಿಟಿ ವಿಚ್ ಇಸ್ ಲೆಸ್ ದೆನ್ ಅಂದ್ರೆ ಇದನ್ನ ನಾನು ಮಾಡ್ಯುಲಸ್ ಆಫ್ ಎಂ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಂ ಪ್ಲಸ್ 1 ಅನ್ನ ಐ ಆಮ್ ರಿಪ್ಲೇಸಿಂಗ್ ದಿಸ್ ಟರ್ಮ್ ಬೈ 1. ಹಂಗಾಗಿ ಈ ಎಂಟೈರ್ ಕ್ವಾಂಟಿಟಿ ವಿಚ್ ಇಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಪ್ಲಸ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2, based on this finally we can say this entire quantity is less than this quantity which is equal to epsilon, therefore we can say that. ಅರ್ಥ ಆಯ್ತಾ ಈಗ? ಓಕೆ, ನಾನು ಹೇಳಿದ ಈ ತರ. ಹಂಗಾಗಿ ಇಲ್ಲಿ ಏನು ಫೈನಲಿ ಪ್ರೂವ್ ಮಾಡಿದ್ವಿ ಅಂದ್ರೆ, ನಾವು ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಎ ಡೆಲ್ಟಾ ಅಂತ. ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ಇಫ್ ಯು ಟೇಕ್ ದಿಸ್ ಕಂಡೀಷನ್ ದೇರ್ ಎಕ್ಸಿಸ್ಟ್ ಎ ಡೆಲ್ಟಾ ಅಂತ ಸಿಕ್ಕರೆ ಸಾಕು ಅಂತ ಅಂದ್ರೆ ನಾವು ಇಲ್ಲಿ ಪ್ರೂವ್ ಮಾಡಿದ್ವಿ.